ಮುಗೇಂದ್ರ ಅಣ್ಣಂಗೆ ತುಂಬ ಥ್ಯಾಂಕ್ ಯು ಭಯ್ಯ, ಲವ್ ಯು ಬೈ. ಮತ್ತೆ ಪಂಚರು. ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಒಳ್ಳೆ ಕಥೆ ಆಯ್ತಪ್ಪು. ನೆನ್ನೆ ಎಲ್ಲ ರೆಕಾರ್ಡೇ ಆಗಿಲ್ಲ ಒಂದೂ, ಬಟ್ ಪರವಾಗಿಲ್ಲ. ಒಬ್ರಿಗೆ ಹೆಲ್ಪ್ ಆಗಲಿಲ್ವಲ್ಲ ನನ್ನ ವಿಡಿಯೋ ಅನ್ನೋದು ಒಂದೇ ಬೇಜಾರು. ಅದು ಬಿಟ್ಟು ಬೇರೆ ಇಲ್ಲಿ ಏನೂ ಇಲ್ಲ. ಇಂಥ ವಿಡಿಯೋಗಳು ಸಾವಿರಾರು ನನ್ನದು ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಅವಾಗೆಲ್ಲ ಇಷ್ಟು ಬೇಜಾರಾಗಿರಲಿಲ್ಲ, ಬಟ್ ಈ ಸತಿ ಮಾತ್ರ ತುಂಬ ಬೇಜಾರಾಗ್ತಾಯಿದೆ. ಸೊ ಅವ್ರಿಗೆ ಅದನ್ನೇ ಕಳಿಸ್ಬೇಕು, ಆಕ್ಸಿಡೆಂಟ್ ಆದವ್ರಿಗೆ. ಅವ್ರೇನಂತಾರೋ ಏನೋ. ಅವನ ಅಣ್ಣ ನೆನ್ನೆ ಡ್ರೈವರು ಭಯ್ಯ ಏನು ಆ ಕಡೆ ಈ ಕಡೆ ನೋಡ್ಬಿಟ್ಟು ಓಡೋಕ್ಕೆ ಟ್ರೈ ಮಾಡ್ದ. ಯಾವ ಕ್ಯಾಮ್ರಾ ಆನ್ ಮಾಡಿದ್ದು ಗೊತ್ತಾಗೋಯ್ತು ಅವನಿಗೆ. ಓ ಲುಂಗಿ ಎತ್ತಿ ಹೊಡಿತಾರೆ ಇವಾಗ ನನಗೆ. ಅವನ್ನ ಹೋಗೋಕ್ಕೆ ಬಿಡ್ತಾ ಇಲ್ಲ. ಹಾಂ ಹೌದು, ಎಲ್ಲರೂ ಲಾಕ್ ಮಾಡಿಬಿಟ್ವಲ್ಲ ಪಾಪ. ಆ ಮನುಷ್ಯ ಆಕ್ಸಿಡೆಂಟ್ ಆದವನು ಸ್ಕೂಲ್ ಸೆಕ್ಯೂರಿಟಿ ಗಾರ್ಡ್ ಅಂತವನು. ಅದೇ ಬೇಜಾರಾಗಿದ್ದು ನನಗೆ. ಹಾಂ, 1 ತಿಂಗಳು 20 ದಿವಸ, 1 ತಿಂಗಳು 1.5 ತಿಂಗಳು ಹೋಯ್ತು. ಮದುವೆಯಾಗಿ ಮಕ್ಕಳಿದ್ರೆ ಅದು ಕಷ್ಟನೇ. ಸೊ ಅದಕ್ಕೆ ಸ್ನೇಹಿತರೆ, ಆವಾಡ್ದಂಗೆ ಆಡಿಸ್ಬಿಡಿ ಗಾಡಿನ. ಇಲ್ಲ ಯಾರು ಆಡಿಸ್ದಂಗೆ ಆಡಿಸ್ತಾ ಇದ್ರೆ ಅವ್ನಿಗೆ ಮಕ್ಕುಗಿರಿ, ತಪ್ಪೇನಿಲ್ಲ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ಹೆಲ್ಮೆಟ್ ಹಾಕೊಳ್ಳಿ. ಅವ್ನು ಹೆಲ್ಮೆಟ್ ಇದ್ದಿದ್ದಕ್ಕೆ ಬೈ ನೆನೆ ಬದುಕಿದ್ದು. ಇಲ್ಲ ಅಂದಿದ್ರೆ ಓಡಾಗ್ಬಿಡೋನು. ಕುಂಬಳಕಾಯಿ ಹೊಡೆದಾಗ ಆಯ್ತು ಪೂಜೆಲಿ 2 ಓಳಾಗುತ್ತಲ್ಲ, ಹಂಗೆ ಬಗ್ ಅಂತ ಹಂಗೆ ಓಡಾಗ್ಬಿಡೋನು. ಹೌದೌದು, ನಿಜ ಸ್ನೇಹಿತರೆ. ಉಗೇಂದ್ರ ಭಾಯ್ ಅವ್ರು ಹೇಳ್ತಾ ಇರೋದು. ನಾನು ವಿನಯ್ ಲಾಕ್ ಆಗಬೇಕಿತ್ತು, ಪಾಪ ಅವನು ಯಾವನೋ ಈಸ್ಕೊಂಡ ಪ್ರಸಾದ. ಅದೊಂದು ಘಾಟು ಸ್ನೇಹಿತರೆ, ಹೆವಿ ತಲೆನೋವು. ಸದ್ಯ ಕೇರಳ ಬಾರ್ಡರ್ ದಾಟಿದ್ವಲ್ಲ ಸ್ನೇಹಿತರೆ, ಸಾಕು. ಕೇರಳದಲ್ಲಿ ಯಾರೂ ಹಿಡೀಲಿಲ್ಲ. ಸೊ ಯಾರೂ ಹಿಡೀಲಿಲ್ಲ, ನಮ್ಮ ಲಕ್ಕು. ಕಣ್ಣೂರನ್ನ ವಿತೌಟ್ ಎನಿ ಫ್ಲಾಸ್ ಮಾಡಿಬಿಟ್ವಿ. ಬಾಯ್ ಹೇಗಿತ್ತು ಭಯ್ಯ ರೈಡು? ಏನು ಅನ್ನಿಸ್ತು ನಿಮಗೆ? ಏರಾಕ್ಸಲ್ ರೈಡ್ ಮಲ್ಲು ಬಾಯ್ಸು ಏರಾಕ್ಸಲ್ಲಿ. ಹಾಂ, R15 ಇಂಜಿನ್ ಅಲ್ಲ ಅದಕ್ಕೆ. ಹಾಂ, ಮತ್ತೆ ಭಯ್ಯ ಇನ್ನೇನು ಸಮಾಚಾರ? ಆ್ಯಕ್ಚುಲಿ ಕಣ್ಣೂರಿಗೆ ಬಂದು ನಾನು ಫಸ್ಟ್ ಟೈಮೇ. ಇದಕ್ಕೆಲ್ಲ ಹೋಗಿದ್ದೆ, ಮುನ್ನಾರು ಕೇರಳ ಅಂದರೆ ಪ್ರಾಪರ್ ಮುನ್ನಾರು, ಅದಕ್ಕೆ ಹೋಗಿದ್ದೆ. ಈ ಥರ ಬಂದಿರಲಿಲ್ಲ. ಹಾಕೊಂಬಿಡಿ, ಟೀ ಇದ್ದೇ ಇರುತ್ತೆ ಗ್ಯಾರಂಟಿ. ಟೀ ಮಾತ್ರ ಅಲ್ಲ ಕಣ, ನೀನು ಬೇಕು ಅಂತಾನೆ ಗಾಡಿ ನಿಲ್ಲಿಸ್ತಾ ನೀನು. ಅದು ಹಂಗೆ ಒಂದೊಂದು ಟೈಮು ಇಂಜಿನು ಹೊಡ್ಕೊಂಡು ಬಂದಿರ್ತೀವಲ್ಲ, ಈಟಾಗ್ಬಿಡುತ್ತೆ. ಆ್ಯಕ್ಚುಲಿ 700 ಹೊರ್ತೆ ಬೈ AC ರೂಮ್. ಅದು ಕಣ್ಣೂರು. ಹಾಂ ಅಷ್ಟೇ. ಬಾತ್ರೂಮ್ ಹೆಂಗಿತ್ತು ಬೈ? ಬಾತ್ರೂಮಲ್ಲೇ 3 ಜನ ಮಲ್ಕೋಬೋದು. ಅಷ್ಟೇ. ನಾನು ಕೆಳಗಡೆ ಮಲಗಿದ್ದೀನಿ, ಡೋರೇನೋ ಸೌಂಡು ಏನೇನೋ ಆಗ್ತೈತೆ. ಇಲ್ಲ ನೀವು ನೆಮ್ಮದಿ ಮಲ್ಕೊಳ್ಳಿ ಅಂದ್ಬಿಟ್ಟೆ. ಅಲ್ಲ, ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ಬೈ, ಇನ್ನೇನಿಲ್ಲ. ಏನಾಯಿತು ಹೆಂಗೆ ನನಗೆ ಒಂದು ಕ್ಷಣ ಹಂಗೆ ಅನ್ನಿಸ್ತು. ಹೌದೌದು, ಇಲ್ಲ ಪಕ್ಕದ ರೂಮಲ್ಲೇ ಇತ್ತು. ಕನ್ನಡದವ್ರೆ. ಗ್ರ್ಯಾಜುಯೇಷನ್ ಇತ್ತಂತೆ ಮಗಂದು. ನೆನ್ನೆ ಅದೇ ಇದ್ರಲ್ಲ ಹುಡುಗಿ ಅವ್ರ ಅಪ್ಪ ಅಮ್ಮ ಅಲ್ಲ, ಅವರೇ. ನನ್ನ ಕೇಳಿದ್ರು, ಯಾವ ಏರಿಯಾಪ್ಪ ನೀವು? 8ನೇ ಮೈಲಿ ಮೇಡಮ್. ನಾವು ಎಲೆಕ್ಟ್ರಾನಿಕ್ ಸಿಟಿ ಅಂದರು. ಹೌದಾ ಮೇಡಮ್, ಓಕೆ. ಏನಕ್ಕೆ ಬಂದಿದ್ದು ಅಂದರು. ಇಲ್ಲ ಫಂಕ್ಷನ್ ಇತ್ತು ಬಂದಿದ್ವಿ. ಹೌದಾ, ನೀವೆಂತಕ್ಕೆ ಬಂದಿರಿ ಅಂದೆ. ಅದೇ ನಮ್ಮ ಮಗಂದು ಗ್ರ್ಯಾಜುಯೇಷನ್ ಇದೆ ಅಂದರು. ಓಕೆ ಬೈ, ಓಕೆ. ಹೇ 2 ಕಾರ ಮಗಂದು ಗ್ರ್ಯಾಜುಯೇಷನ್ ಇತ್ತಂತೆ. ಮಗಂದು ಎದುರುಗಡೆ ಗಾಡಿ ಬರ್ತಾ ಇದೆಯಾ? ನಾನು
ಸಾಮ ಬಂದೆ ನಾನು. ಅದಕ್ಕೆ ಅವ್ರ ಮಗನ ಗ್ರ್ಯಾಜುಯೇಷನ್ ಇತ್ತಂತೆ, ಅದಕ್ಕೆ ಬಂದಿದ್ದೀವಪ್ಪ ಅಂದರು. ಹಾಂ ಹೌದೌದು ಹೌದು, ಅವಳು ಮತ್ತು ಅವ್ರ ಅಪ್ಪ ಅಮ್ಮ. ಇದು NTG ಏನೋ ನಿಟ್ಟೆನೋ ಏನೋ ಯಾವುದೋ ಕಾಲೇಜ್ ಇದೆ ಅಂತ ಇಲ್ಲಿ, ಅದಕ್ಕೆ ಗ್ರ್ಯಾಜುಯೇಷನ್ ಇತ್ತು, ಅದಕ್ಕೆ ಬಂದಿದ್ವಿ ಅಂತಂದರು. ಹೌದಾ ಓಕೆ ಮೇಡಮ್ ಅಂದ್ಬಿಟ್ಟು ಸತ್ಯ ಹೋಗ್ಬಿಡೋರು ಹಂಗೆ ಅಂದಿದ್ದಿದ್ರೆ ಆಯಿತಾ ಹಿಂಗೆ ಅಂತ. ಹಾಂ ಆಮೇಲೆ 3rd ಫ್ಲೋರಲ್ಲಿ ಇದ್ರು, ಎಲ್ಲಿ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಬೋ ಪರವಾಗಿಲ್ಲ, ಏನೋ ಒಂದು ಸಿಕ್ತು ನೋಡೋಕ್ಕೆ. ಬೆಳಗ್ಗೆ ಬಂದಿದ್ರೆ ಯಾವ್ದಾದ್ರು ಅನಿಮಲ್ ಎನ್ಕೌಂಟ್ರ್ ಆಗೋದು. ಎನ್ಕೌಂಟ್ರ್ ಆಗಬೇಕು. ಈ ಪಾದ ಪುಣ್ಯ ಪಾದ. ಓ ಶಿಟ್, ಬರುತ್ತೆ ಅಲ್ಲಿ ನಾಷ್ಟಕ್ಕೆ ಇನ್ನೇನು ಬಂದ್ವಿ. ಸೈಕ್ ಆಹಾ ಚಿರುಗುಟ್ಟುವ ಚಳಿಯಲಿ ಹುಡುಗರು. ಪರವಾಗಿಲ್ಲಪ್ಪ, ವಿನಯ್ ಹೊಡಿತಾವನೆ. ಹೌದಾ, ಹಾಕಿ 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 ಹಾಕಿ, ಮನೆವರೆಗೂ ಆಗುತ್ತೆ ಫುಲ್ ಟ್ಯಾಂಕ್ ಹಾಕಿ. ಅಕ್ಕಯ್ಯ ನಾವು ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿದೆ. ಅಕ್ಕ ಫುಲ್ ಟ್ಯಾಂಕ್ ಪಣ್ಣು. ಅದಕ್ಕೆ ಏನು ಭಯ, ಏನಾಯಿತು ಪಾಪ? ಓಹೋ ಆಂಧ್ರ ನಿಂತವನೇ. ಓಹೋ ಲೋಡ್ಗೆ ಲೋಡು. ಇದ್ಯಾಕೆ ಹಿಂಗೆ? ಆರಾಮ್ಸೆ ಆರಾಮ್ಸೆ. ವಿರಾಜ್ಪೇಟೆ. ಸೊ ಸ್ನೇಹಿತರೆ, ಒಳ್ಳೆ ಕತೆ ಆಗಿದೆ. ಇವಾಗ ಒಂದು ಟೈರ್ ಪಂಚರ್ ಆಗಿದೆ, ಫುಲ್ಲು ನೋಡಿ ಲಿಕ್ವಿಡ್ ಎಲ್ಲ ಆಚೆ ಬರ್ತಾ ಇದೆ, ಸೋರ್ತಾ ಇದೆ ಗುರು ಲಿಕ್ವಿಡಲ್ಲಿ ನೋಡಿ. ಹಾಂ ಜೆಲ್ಲೇ ಬಂದ್ಬಿಟ್ಟೈತೆ, ಅದೇನೋ ಹತ್ಕೊಂತು ಸ್ನೇಹಿತರೆ, ಒಂದು ದಪ್ಪುದು ಅಲ್ಲಿಂದ ಹಿಂಗಾಯ್ತು. ಸೊ ಟಾಸ್ಕ್ ಇದೆ ಇನ್ನೂ ಇದು ನೋಡಿ. ಆಲ್ರೆಡಿ ಟೈರಲ್ಲಿ ಬೀಡಿಂಗ್ ಎಲ್ಲ ಆ ಕಡೆ ಹೋಗ್ಬಿಟ್ಟೈತೆ. ಹುಷಾರಾಗಿ ಹೊಡಿಬೇಕು. ಏನು ಬೈ ಯಾವಾಗಲೂ ಹಿಂಗೆ ಆಗುತ್ತೆ ಅಲ್ಲ? ಮಳೆ ನೋಡಿಲ್ಲ. ಯಾವ್ದು ಹೇಳಿ, ಗೊತ್ತಿಲ್ಲ. ಇದಾ ಹೂವು ಕಣ್ಣಾಕಿದಾರಲ್ಲ ನಮ್ಮ ಮೇಲೆ. ಈ ಸತಿ ನದಿ ತಡೆ ಹತ್ರ ಹೋಗಿ, ಅಲ್ಲ ನದಿ ದಡದ ಹತ್ರ ಹೋಗಿ ತಡೆ ಹೊಡಿಬೇಕು. ಅಲ್ಲಿ ನೋಡಿ ಹೆಂಗಾರೈತೆ ಬ್ಯಾಶ್ ಪ್ಲೇಟ್ ನೋಡಿ ಹೆಂಗಾರೈತೆ. ನಾನು ಸಡನ್ನಾಗಿ ದಡ್ ಸೇಮು ಚೆನ್ನರಲ್ಲಿ ಕಮ್ಮಿ, ಇದು ದಡ್ ಅಂದ್ಬಿಟ್ಟು ಸಡನ್ನಾಗಿ ಅಷ್ಟೇನೆ ಎಲ್ಲ ಸರಿಯಾಗಿ ಹತ್ತಿದೆ ನೋಡಿ ಸರ್. ಹಾಕ್ಸಿದೀನಿ ಆಲ್ರೆಡಿ 10,000 ಓಡಿಸಿದೀನಿ ಹಾಕ್ಸಿ. ಓ ಕಳ್ಳನ ಮಕ್ಕಳು ನೈಟ್ ಹೊತ್ತೆಲ್ಲ ಓಡಾಡ್ತೀವಲ್ಲ ಮಾಡಕ್ಕೆ. ಎಲ್ಲೋ ಹತ್ತುತ್ತಣ ಗಾಡಿ ಹೆಂಗಾಯ್ತು ಅಂದ್ರೆ ತೆಗೆದು ರೋಡಿಂದ ಈ ತರ ಬಂದಿದೆ ಅಂದ್ರೆ ಪ್ರಾಬ್ಲಮ್ ಅಂತ ಅರ್ಥ. ನೀನು ಆರಾಮಾಗಿ ಮಾಡ್ಕೊಳ್ಳೋಣ, ಬೆಂಗಳೂರು ತಲುಪಾಗ ಮಾಡ್ಕೊಡು ಸಾಕು.
ನೋಡಿ ಅದು ಬೀಡಿಂಗೇ ಇದಾಗ್ಬಿಡಿ. ಹಂಗೆ ತೆಗಿಬೋದಾ? ಇಲ್ಲ ಇಲ್ಲ, ಬೀಡಿಂಗ್ ಬಿಡಿಂಗ್ ಸರ್ ಹಿಂದೆ ಬಿಟ್ಬಿಟ್ರೆ ಮಚ್ಕೊಂಡು ಇದಾಗ್ಬಿಡೈತೆ. ಇಲ್ಲ, ಇವ್ರು ತೆಗಿತಾ ಇರೋದು ಅಣ್ಣ. ಹಿಂಗೆ ಪಂಚರ್ ಹಾಕ್ಬಿಡ್ತೀಯಾ? ಹೌದು ಮಾಡ್ತಾರೆ. ಹೌದು, ಮೊನ್ನೆ ಯಾವುದೋ ಇನ್ಸ್ಟಾಗ್ರಾಮ್ ನೋಡಿದೆ ಫ್ರೆಂಡ್. ಹೊಸ ಗಾಡಿ ಹಿಂಗೆ ಮಾಡೋದು BMW. ಅದಕ್ಕೊಂದು ಏನೇನೋ ಮಾಡ್ತಾರಪ್ಪ. ಫಸ್ಟ್ ಕೆಲಸ ಭಯ ಜಿಲ್ಲಾ ನಿಮ್ಮ ಇಷ್ಟ. ಬೆಂಗಳೂರು ತಲುಪಾಗ ನೀಟಾಗಿ ಮಾಡಿಕೊಡಿ ಸರ್. ಅಷ್ಟೇ, ಸೇಫಾಗಿ ಹೋಗ್ಬೇಕು ಬೆಂಗಳೂರು. ಫಸ್ಟ್ ಪಂಚರು ಒಳ್ಳೆ ಗ್ರೇಟ್ ಇಷ್ಟ ಆಯ್ತು ಅದು. ಸೆಕೆಂಡ್ ಪಂಚ್ ಹೆಂಗ್ ಆರಿದೆ ನೋಡಿ ಬೈ, ಬ್ಯಾಶ್ ಪ್ಲೇಟ್ಗೆ, ಇಂಜಿನ್ಗೆಲ್ಲ. ಒಳಗೆ ಕೆಸರು ಆರೈತೆ. ವಾಶ್ ಮಾಡಿದೆ. ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡೋಣ, ನೀಟಾಗಿ ಮಾಡ್ಕೊಡು ಅಷ್ಟೇ. ಒಳಗೆ ನೋಡ್ದಿಲ್ವಾ? ಮತ್ತೆ ಕಟ್ಟಾಗಕ್ಕೆ ಏನು ಚಾನ್ಸು? ಹಂಸ ಹತ್ರ ಎಲ್ಲಿ ಏನು ಹತ್ಕೊಂಡಿಲ್ವಾ ಟಯರ್ಗೆ? ಮತ್ತೆ ಹೆಂಗೆ ಪಂಚರ್ ಆಯಿತು? ಗಾಡಿ 30 ಕಿಲೋಮೀಟ್ರ್ ಆರಿಸ್ಬೇಕು. 30 ಕಿಲೋಮೀಟ್ರು 40-50 ಬಂದಾಗ ಸ್ವಲ್ಪ ಕಾವನ್ನ ಆರಿಸ್ಬೇಕು. ಇಷ್ಟೇ ಕಾವಲ್ವಾ? ಹಾಂ, ಆಗುತ್ತಲ್ಲ. ನೋಡಿ ಸ್ನೇಹಿತರೆ ಹೆಂಗೆ ಕಟ್ಟಾಗಿದೆ. ಇವಾಗ ಏನೋ ಮಾಡಿಕೊಡ್ತೀನಿ ಅಂದರು. ಆಗುತ್ತಲ್ಲ ಅಣ್ಣ ಬೆಂಗಳೂರೊಳಗು? ಮಾಡಲೇಬೇಕೀಗ. 2 ವೀಲರ್ ಸಿಗಲ್ಲ ಇಲ್ಲಿ. ಹೌದಾ? ಪಲ್ಸರ್ ಸಿಗುತ್ತೆ, ಚಿಕ್ಕಕ್ಕೆ ಬರುತ್ತೆ. ಹೋಯ್ತಾ ಹೊರಗೋಗ್ಬಿಟ್ರೆ ಏನು ಮಾಡ್ತೀರಾ? ಬಿಸಿಗೆ ಏನಾಗಲ್ಲ, ಬ್ರೇಕ್ ಇದು ಆಲ್ಟ್ರೇಷನ್ ಮಾಡಬೇಕು. ಮಾಡ್ತವ್ರಪ್ಪ. ಓಕೆ, ಅಲ್ಲಿ ಪ್ಯಾಚ್ ಹಾಕ್ಬಿಟ್ಟು ಬೇರೆ ಕಡೆ ಹಾಕ್ಸ್ಬೇಕು ಅಷ್ಟೇ ಅಲ್ವಾ? ಇಲ್ಲ ಇಲ್ಲ, ಮಾಡ್ಕೊಡ್ತೀನಿ. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ಹಾಕ್ತೀನಿ. ಇನ್ನೂ ಹಾಕ್ತೀನಿ. ನಾವು ನೀವು ಎತ್ತೋ ನಿಮ್ಗೆ ಎತ್ತವನು ನಮ್ಮ ವಿಡಿಯೋಗಳಿಗೆ ಲೈಕೇ ಬೇಕಿಲ್ಲ. ಏನು ಮಾಡಿದ್ರೆ ನೀನು ಮಾಡ್ತೀನಿ? ನೀನು ಯೂಟ್ಯೂಬ್ ಈ ಗಾಡಿ ಆಲ್ಟ್ರೇಷನ್ ಮಾಡ್ಕೊಂಡು ಇಷ್ಟು ಉದ್ದ ಗಾಡಿನ ಆಲ್ಟ್ರೇಷನ್ ಮಾಡ್ಕೊಂಡು ಓಡ್ತಿದ್ದೋ ನಾವು. ಒಂದು ಗಾಡಿ ಹುಚ್ಚು ಅವ್ರ ಸ್ನೇಹಿತರೆ ಏನೇನೋ ಹಾಕಿ ಮಾಡ್ತಾ ಇದ್ದಾರೆ ಅಣ್ಣ. ಫೇಕ್ವಿಕ್ ಎಲ್ಲ ಹಾಕಿ. ಅಲ್ಲ, ಯಾವಾಗ ಬೆಂಗಳೂರಿಗೆ ಬೇಗ ಹೋಗ್ತೀನಿ ತಲುಪ್ತೀನಿ ಅನ್ಕೊಂತೀನೋ ಅವತ್ತೇ ಈ ಥರ ಆಯ್ತದೆ ಕಣ. ಹೋದ ಸತಿ ಇದಕ್ಕೆ ಹೋಗಿದ್ದು ತಮಿಳ್ನಾಡು ಕಡೆ, ಅಲ್ಲಿ ವಾಲ್ ಟ್ಯೂಬ್ ತೆಗೆದ್ಬಿಟ್ಟವನೆ. ಮಿಸ್ ಆಗಿಬಿಟ್ಟು ಪ್ರೆಷರ್ ನೋಡಬೇಕಲ್ಲ, ಆ ಟೈಮ್ ಗ್ಯಾಪಲ್ಲಿ ವಾಲ್ ಟ್ಯೂಬ್ ಎತ್ಬಿಟ್ಟವನೆ. ಸ್ವಲ್ಪ ದೂರ ಹೋದ್ಮೇಲೆ ಪಂಚರ್ ಆಯಿತು. ಪಂಚರ್ ಅಂದರೆ ಏರ್ ಗಾಳಿ ಹೊಂಟೋಯ್ತಲ್ಲ, ಏರ್ ಹಾಕೊಂಡ್ಮೇಲೆ ಬೀಡಿಂಗ್ ಇಲ್ಲ. ಹೋಗುತ್ತಲ್ವ ಆರಾಮಾಗಿ? ಹಾಂ, ಕೆಲಸ ಆಯಿತು ಅಂತ ಅರ್ಥ.
ಕಳ್ಕೊಬಾರ್ದು ಅಂದ್ಬಿಟ್ಟು ಅದು ಏಕಿಕ್ಕ ಅಣ್ಣ ಏಕಿಕ್ಕ ಕಳ್ಕೊಬಾರ್ದು ಅಂದ್ಬಿಟ್ಟು ತರಿಸಿ. ಹಾಂ ಓಕೆ ಓಕೆ. ಸಿಕ್ಬಿಟ್ರೆ ಹೊಸದು ಹಾಕ್ಬಿಡೋಣ. ಹಾಂ ಸಿಕ್ಕಿಲ್ಲ ಏನು ಮಾಡ್ತೀರಿ? ಹೌದು ಯಾವ್ದು ಹಾಕ್ಬಿಟ್ಟು ಅಲ್ಲೆಲ್ಲ ಬಸ್ಟಾಗಿ ನಿಂತ್ಕೊಂಡು ಹಾಂ ತಲೆನೋವು ಯಾಕೆ? ಹೌದೌದು. ಸ್ನೇಹಿತರೆ ಇವಾಗ ಟೈರ್ ಎಲ್ಲ ಚೇಂಜ್ ಆಯಿತು. ಹಾಂ ಟ್ಯೂಬ್ ಚೇಂಜ್ ಆಯಿತು ಸಾರಿ. ಎಸ್ ನೋಡಿ ನಮ್ಮ ತಪ್ಪು ಕರೆಕ್ಟ್ ಮಾಡೋಕ್ಕೆ ಇದ್ದಾರೆ ನಮ್ಮ ಜೊತೆ ನನ್ನ ಹುಲಿ. ಸೊ ಸ್ನೇಹಿತರೆ ಟ್ಯೂಬ್ ಚೇಂಜ್ ಮಾಡಿಕೊಂಡೆ. ಈಗ ನಮ್ಮ ಉಗೇಂದ್ರ ಅಣ್ಣ ಅವರು ಒಂದು ಷರತ್ತು ಇಟ್ಬಿಟ್ಟಿದ್ದಾರೆ, ನೀನು ಟೈರ್ ಚೇಂಜ್ ಮಾಡಿದ್ರೇ ನಾನು ಗಾಡಿ ಇದು ಮಾಡೋದಿಲ್ಲ ಬರೋಲ್ಲ ನಾನು ಅಂತ. ಸೊ ಹಿಂಗಿದ್ರು ಈಗ ಈ ವೀಕಿಂದ ಫುಲ್ಲು ಬರೀ ಗಾಡಿದೇ ಆಗುತ್ತೆ ಅಲ್ಲ. ಮಾಡಿಫಿಕೇಶನ್ ಕೆಲಸ ಆಮೇಲೆ ಟೈರ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಒಂದು ಜನರಲ್ ಸರ್ವೀಸು. ಆಲ್ರೆಡಿ ಸೆಟ್ಲಿಂಗ್ ಯಾಕೋ ಸೌಂಡ್ ಬರ್ತಾ ಇದೆ, ಸಸ್ಪೆನ್ಷನ್ಸು ಇಬ್ರದ್ದು ಬರ್ತಾ ಇದೆ. ಅದೇ ನಮ್ಮ ಇಬ್ರದ್ದು ಅವಳಿ ಜವಳಿ ಕತೆಗಳು ಗೊತ್ತಿಲ್ಲ. ಇಬ್ರದ್ದು ಒಂದೇ ಸತಿ ಪ್ರಾಬ್ಲಮ್ ಆಗುತ್ತೆ, ಸರಿಯಾದರೆ ಇಬ್ರದ್ದು ಒಂದೇ ಸತಿ ಸರಿಯಾಗುತ್ತೆ. ಸೊ ಈಗ ಅದೊಂದು ಸರಿ ಮಾಡಿಸ್ಬೇಕು. ಇವಾಗ ಅವನು ಸೆಟ್ಲಿಂಗ್ ಅವನು ಕಳಿಸಿ ಅಂತಾನೆ, ಇದನ್ನ ಎಲ್ಲಿ ಬಿಡಿಸಿ ಎಲ್ಲಿ ಮಾಡೋದು ಅನ್ನೋದೇ ಟಫ್ ಕೆಲಸ. ಐಲ್ಯಾಂಡ್ರಲ್ಲಿ ಬಿಡೋಣ ಅಂದರೆ ತುಂಬ ದೂರ. ಸೊ ನೋಡಬೇಕು ಏನು ಮಾಡೋದು ಅಂತ. ಬೆಂಗಳೂರಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ. ನಮ್ಮ ಹುಲಿ ಏನು ಹೇಳುತ್ತೋ ಅದ್ರ ಮೇಲೆ ಡಿಸಿಷನ್ನು. ಏನೋ ಆಗ್ತಾ ಇಲ್ಲ, ಖಂಡಿತ ಸಮಸ್ಯೆ. ವೀಕ್ ಆಗಿದೆ. ಹೋಗೋ ಹೋಗೋ ಓ ಆಯಿತು. ಥಮ್ಸಪ್ ಥಮ್ಸಪ್. ಪಾಂಡವಪುರ ರೋಡ ನೋಡಿ. ನಿಮಿಷ ಸೈಡ್ಗೆ ಹಾಕಿ ಒಂದು ನಿಮಿಷ ಸೈಡ್ಗೆ ಹಾಕಿ. ನನಗೆ ಸ್ಟ್ರೈಟ್ ತೋರಿಸು. ಪಾಂಡವಪುರ ಅಂದರೆ ಸ್ಟ್ರೈಟ್ ಹೋಗ್ಬೇಕು. ಹಿಮಾಲಯನ್ ಶೆಟ್ಟಿ ಹಾಂ ಇಲ್ಲೇ ಇದೆ ನೋಡು. ಇದೇ ಊರಾ? ಓ ಪಾಂಡವಪುರ ಯಾವ ಕಡೆ ಹೋಗ್ಬೇಕು? ಪಾಂಡವಪುರ ಒಂದೇ ನಿಮಿಷ ಹಂಗೆ ಇರುವೆ. ಬೈ ಸ್ಟ್ರೈಟ್. ಹುಷಾರಾಗಿ ಹೊಡೀರಿ, ಹೆಲ್ಮೆಟ್ ಹಾಕೋ. ನೋಡು ಅವ್ರು ಹಾಕೊಂಡವ್ರು, ನೋಡೋರು. ಬಾಯ್ ಬ್ರೋ, ಬಾಯ್. ಬೈ ಮತ್ತೆ ಪಂಚರ್. ನಾನು ಹಿಂದೆ ಇದ್ದೀನಿ. ಬೇಡ ಪಂಚರ್ ಶಾಪ್. ಎದ್ರಪ್ಪ ಪಂಚರ್ ಅಂಗಡಿ ಹತ್ರನೇ ಪಂಚರ್ ಆಗೋದಲ್ಲಪ್ಪ. ಹಾಂ ಥೋ ಇದೇ ಹಿಂಗೆ ಆಗ್ತಾಯಿದ್ರೆ ಹೆಂಗೆ ಬೈ? ನೀನು ಇಲ್ಲಿ ಡಿವೈಡ್ರ್ ಹತ್ರ ನೋಡ್ರಿ ಹೆಂಗೆ ಈ ಬ್ರೇಕ್ ಹಿಡಿತಾ ಇಲ್ಲ. ಪಂಚರ್ ಅಂಗಡಿ ಕೇಳಿ ಯಾರನ್ನಾರು. ಅಲ್ಲೇ ಇದ್ದಾನಲ್ಲ ಅವ್ನು ಕೇಳಿ. ಗೊತ್ತಿಲ್ವ ಅವ್ನು ಹಾಕ್ತಾನ? ಪಂಚರ್ ಆಗಿದೆ ಕಣ್ರೋ. ನಿಮಿಷ ಇರು. ಹೌದು ಅಣ್ಣ, ಪಂಚರ್ ಎಷ್ಟು ದೂರ? ಪಂಚರ್ ಶಾಪು ಬಾ ಅಂತವ್ರು.
ಸರ್ ಇಲ್ಲ ಸರ್ ಕೇಳಿಸ್ತಾ ಇಲ್ಲ. ಹಾಂ ಹೌದಾ? ಓಕೆ ಓಕೆ ಥ್ಯಾಂಕ್ ಯು ಸರ್. ಇಲ್ಲ ಹೋಗಿ ಹೋಗಿ ಹೋಗಿ, ನೀವು ಇಲ್ಲೇ ಹೋಗ್ತೀನಿ, ಇಲ್ಲೇ ಇದೆಯಂತೆ. ಸ್ನೇಹಿತರೆ ಮತ್ತೆ ಪಂಚರ್ ಆಗಿದೆ, ಟೈರ್ ಟ್ಯೂಬ್ ತೊಗೊಂಬರೋಕೆ ಹೋಗಿದ್ದಾರೆ. ಟೈರು ಟ್ಯೂಬ್ ತರಕ್ಕೆ ಹೋಗಿದ್ದಾರೆ. ಬೇಜಾರಿಗೆ ಮಾತೇ ಬರ್ತಾ ಇಲ್ಲ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಟೈರ್ ಚೇಂಜ್ ಮಾಡಬೇಕು. ಮಾಡ್ತೀನಿ ಬೆಂಗಳೂರಿಗೆ ಹೋದ್ಮೇಲೆ ಮಾಡ್ತೀನಿ. ಬಿಡಿಸ್ತಾ ಇದ್ದಾರೆ. ಅಲ್ಲಿ ನೋಡೋಣ ವಾಲ್ ಟ್ಯೂಬ್ ಹೆಂಗಾಗದೆ. ಇದೇ ವಾಲ್ ಟ್ಯೂಬ್ ನೋಡಿ ಹೆಂಗಾಗಿದೆ, ಸೇಮ್. ಸೊ ಇವಾಗ ನಮ್ಮ ಅಣ್ಣ ಹೋಗಿದ್ದಾರೆ ತೊಗೊಂಬರೋಕ್ಕೆ, ಯೋಗೇಂದ್ರಣ್ಣವರು. ವೆಯ್ಟ್ ಮಾಡ್ತಾ ಇದ್ದೀನಿ, ಪಾಪ ಬರಲಿ. ಇವತ್ತು ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ. ಆರಾಮಾಗಿ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋದೆ. ಹೆವಿ ಬಿಸಿಲು ಗುರು. ಬಂದರು ಸಾಹೇಬರು. ಹಂಗೆ ಸಾಯೋವರೆಗೂ ನಲ್ವಾ, ಸಾಯೋವರೆಗೂ ಋಣಿಯಾಗಿರ್ತೀನಿ ನಾನು. ಇನ್ನೇ ಹೋದ. ಹೌದಾ? ಅವನಿಗೊಂದು ಥ್ಯಾಂಕ್ಸು. ಅಂಗಡಿ ಹೆಸ್ರು ಏನಾರು ನೋಡ್ಕೊಂಡ್ರಾ? ಅಂಗಡಿ ಹೆಸ್ರು ಏನಾರು ನೋಡ್ಕೊಂಡು ಮನೇನಾ? ಓ ಸೊ ಥ್ಯಾಂಕ್ ಯು ಸರ್. ಯಾರು ಕೊಟ್ಟಿದ್ರಿ ಇದು? ಅಣ್ಣ ಬಂದಿದೆ, ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಥ್ಯಾಂಕ್ಸ್, ತುಂಬ ಹೆಲ್ಪ್ ಮಾಡಿದ್ರು ಸ್ನೇಹಿತರು ಅವರು. ಅದಕ್ಕೇನಾ ನಮ್ಮ ಯೋಗೇಂದ್ರ ಅಣ್ಣಂಗೆ ತುಂಬ ಥ್ಯಾಂಕ್ ಯು. ಭಯ ಲವ್ ಯು. ಒಂದು ಪ್ಲೇನ್ ಕಿಸ್ ಕೊಡೋಣ. ಚಚ್ಚಣ ಬನ್ನಿ ಬನ್ನಿ ಸ್ನೇಹಿತರೆ, ಹೊಡೋಣ.